ಇವತ್ತು ರಕ್ಷಣಾ ಇಲಾಖೆ ವತಿಯಿಂದ ಬೆಳಗಿನ ಜಾವ 3:15 ಗಂಟೆಯಲ್ಲಿ ಸರ್ಜಿಕಲ್ ಆಪರೇಷನ್ ನಡೆದಿರತಕ್ಕಂಥದ್ದೇನಿದೆ ಅದಕ್ಕೆ ದೇಶದ ಒಂದು ಒಮ್ಮತದ ಬೆಂಬಲ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂಥ ಏನು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಏನೇನು ಘಟನೆಗಳಾಗಿದೆ ಅಂತಕ್ಕಂಥದ್ದು ನಮಗೇನು ಮಾಹಿತಿ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು, ಪ್ರತಿಕ್ರಿಯಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಸರ್ಜಿಕಲ್ ಆಪರೇಷನ್ನ ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶದ ಸೈನಿಕರುಗಳು ಟೆರರಿಸ್ಟ್ನ ಆಕ್ಟಿವಿಟೀಸ್ನಲ್ಲಿ ಮರಣ ಹೊಂದಿರತಕ್ಕಂಥದ್ದೇನಿದೆ, ಹಲವಾರು ಕುಟುಂಬಗಳು ಇವತ್ತು ನೋಡಲಿರ್ತಕ್ಕಂಥದ್ದೇನಿದೆ, ಅದು ಪ್ರತೀಕಾರ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ ಇದೆ. ಅದನ್ನು ನಂದೇನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥ ಸೂಕ್ತ ಅದು ನಾನು ಯಾಕೆ ಮಾತಾಡಲಿ ಅದ್ರ ಬಗ್ಗೆ, ಅದನ್ನು ಜನಗಳ ತೀರ್ಮಾನ ಮಾಡ್ತಾರೆ. ಅವರು ಹೇಳಿದ್ದಾರೆ ಇವತ್ತು ವೆಂಕನಾಡಿ ಏನು ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಅವ್ರು ಏನೋ ಒಂದು ಹೇಳ್ತಾರೆ, ಯಡಿಯೂರಪ್ಪನವ್ರ ಚರ್ಚೆ ಯಾಕೆ ಮಾಡ್ತಾರೆ? ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣವಾಗಿ ತಹಬದಿಯಲ್ಲಿದೆ. ಇವತ್ತು ಬೆಳಗ್ಗೆನೂ ಸಹ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಏನು ಮೊಕ್ಕ ಮಾಡಿದ್ದಾರೆ. ನನ್ನೆಯೂ ಸಹ ನಮ್ಮ ಅಗ್ನಿಶಾಮಕ ದಳದ ಇವತ್ತು ರಕ್ಷಣಾ ಇಲಾಖೆ ವತಿಯಿಂದ ಬೆಳಗಿನ ಜಾವ 3:15 ಗಂಟೆಯಲ್ಲಿ ಸರ್ಜಿಕಲ್ ಆಪರೇಷನ್ ನಡೆದಿರತಕ್ಕಂಥದ್ದೇನಿದೆ ಅದಕ್ಕೆ ದೇಶದ ಒಂದು ಒಮ್ಮತದ ಬೆಂಬಲ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂಥ ಏನು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಏನೇನು ಘಟನೆಗಳಾಗಿದೆ ಅಂತಕ್ಕಂಥದ್ದು ನಮಗೇನು ಮಾಹಿತಿ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು, ಪ್ರತಿಕ್ರಿಯಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಸರ್ಜಿಕಲ್ ಆಪರೇಷನ್ನ ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶದ ಸೈನಿಕರುಗಳು ಟೆರರಿಸ್ಟ್ನ ಆಕ್ಟಿವಿಟೀಸ್ನಲ್ಲಿ ಮರಣ ಹೊಂದಿರತಕ್ಕಂಥದ್ದೇನಿದೆ, ಹಲವಾರು ಕುಟುಂಬಗಳು ಇವತ್ತು ನೋಡಲಿರ್ತಕ್ಕಂಥದ್ದೇನಿದೆ, ಅದು ಪ್ರತೀಕಾರ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ ಇದೆ. ಅದನ್ನು ನಂದೇನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥ ಸೂಕ್ತ ಅದು ನಾನು ಯಾಕೆ ಮಾತಾಡಲಿ ಅದ್ರ ಬಗ್ಗೆ, ಅದನ್ನು ಜನಗಳ ತೀರ್ಮಾನ ಮಾಡ್ತಾರೆ. ಅವರು ಹೇಳಿದ್ದಾರೆ ಇವತ್ತು ವೆಂಕನಾಡಿ ಏನು ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಅವ್ರು ಏನೋ ಒಂದು ಹೇಳ್ತಾರೆ, ಯಡಿಯೂರಪ್ಪನವ್ರ ಚರ್ಚೆ ಯಾಕೆ ಮಾಡ್ತಾರೆ? ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣವಾಗಿ ತಹಬದಿಯಲ್ಲಿದೆ. ಇವತ್ತು ಬೆಳಗ್ಗೆನೂ ಸಹ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಏನು ಮೊಕ್ಕ ಮಾಡಿದ್ದಾರೆ. ನನ್ನೆಯೂ ಸಹ ನಮ್ಮ ಅಗ್ನಿಶಾಮಕ ದಳದ